ತಿಮರೋಡಿ ಅಷ್ಟೇ ಅಲ್ಲ, ಮಟ್ಟಣ್ಣನವರ್ ಬಂಧಿಸಬೇಕು. 3 ಜನರನ್ನ ಮಂಪರು ಪರೀಕ್ಷೆ ಮಾಡಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಭಯ್ ಚಂದ್ರ ಜೈನ್ ಹೇಳಿದ್ದಾರೆ. ಮಂಪರು ಪರೀಕ್ಷೆ ಮಾಡಿ ಶಿಕ್ಷೆ ಕೊಡಿಸಬೇಕು. ಸಿದ್ದರಾಮಯ್ಯಗೆ ಧರ್ಮಸ್ಥಳದ ಬಗ್ಗೆ ಅಭಿಮಾನ ಇದೆ. ಗಿರೀಶ್ ಮಟ್ಟಣ್ಣವರ್ ದಕ್ಷಿಣ ಕನ್ನಡದವನಲ್ಲ, ವಿಧಾನಸೌಧದಲ್ಲಿ ಬಾಂಬ್ ಇಡೋ ಕೆಲಸ ಮಾಡಿದ್ದ. ಹೆಗ್ಗಡೆಯವರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ. ಕಾಂಗ್ರೆಸ್ ನಾಯಕ ಅಭಯ್ ಚಂದ್ರ ಜೈನ್ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಂಧನ ಆಗಿದೆ. ಯೂಟ್ಯೂಬರ್ ಸಮೀರ್ ಈಗ FIR ದಾಖಲಾಗಿದ್ದು ಆತ ಎಸ್ಕೇಪ್ ಆಗಿದ್ದಾನೆ. ತಮ್ಮದೇ ಸರ್ಕಾರದ ವಿರುದ್ಧ ಮಾಜಿ ಸಚಿವರಾಗಿರುವಂತಹ ಅಭಯ್ ಚಂದ್ರ ಜೈನ್ ಅವರು ಹೇಳ್ತಾ ಇದ್ರು, ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗದೆ ಈ ತನಿಖೆ ಮುಂದುವರಿಯೋದು ಸರಿಯಲ್ಲ ಅನ್ನುವಂಥದ್ದು. ಇವತ್ತು ಬಂಧನ ಆಗಿದೆ, ಅವರೇ ನಮ್ಮ ಜೊತೆಗಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ತಾವು ನಿನ್ನೆ ಅಷ್ಟೇ ಮಾತನಾಡಿದ್ರಿ, ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗದೆ ಇದ್ರೆ ಈ ತನಿಖೆ ಆಗೋದು ಸೂಕ್ತ ಅಲ್ಲ, ಸರಿಯಲ್ಲ ಅನ್ನುವಂಥದ್ದು. ಈಗ ಏನು ಅನಿಸ್ತಾ ಇದೆ, ಬಂಧನ ಮಾಡಿದೆ ಸರ್ಕಾರದ ಈ ತೀರ್ಮಾನ? ತಿಮರೋಡಿ ಬಂಧನ ಆಗಿದೆ. ಈಗ ಇನ್ನೊಬ್ಬ ಇದ್ದಾನೆ ಮಟ್ಟಣ್ಣನವರು, ಅವನನ್ನು ಕೂಡ ಅರೆಸ್ಟ್ ಆಗಬೇಕು. ಆಮೇಲೆ ಇನ್ನೊಬ್ಬ ಮುಸುಕುದಾರಿ ಇದ್ದಾನಲ್ಲ, 3 ಜನರನ್ನು ಅವರ ಬ್ರೈನ್ ಇದು ಮಂಪರು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಅವರು ತಪ್ಪಿಸುತ್ತಾರಂತ ಸಾಬೀತಾದ ನಂತರ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಇವತ್ತು ಸತ್ಯವನ್ನು ಹೊರಗೆ ಹಾಕುವಂಥ ಕೆಲಸ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು SITಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಇದನ್ನು ಬಹಿರಂಗಪಡಿಸುವಂಥ ಕೆಲಸ ಮಾಡಿದ್ದಾರೆ. ಕೆಲವರಿಗೆಲ್ಲ ತಪ್ಪು ಭಾವನೆ ಇತ್ತು, SITಗೆ ಕೊಡುವಾಗ ಕಾಂಗ್ರೆಸ್ ಏನೋ ಅನ್ಯಾಯ ಮಾಡ್ತಾ ಇದೆ ಎಂಬ ಭಾವನೆ ಜನರಲ್ಲಿ ಬಂದಿತ್ತು. ಇವತ್ತು ನಿಜಾಂಶ ಹೊರಗೆ ಬರ್ತಾ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಇದು ಮೊದಲೇ ಆಗಬೇಕಾಗಿತ್ತು ಅನ್ನುವಂಥದ್ದಿತ್ತು. ಯಾಕಂದರೆ ಸೆಷನ್ನಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋರ ಮೇಲೆ ಏನೂ ಕ್ರಮ ಆಗ್ತಾ ಇಲ್ಲ, ನೀವು ಉತ್ಖನನ ಮಾಡ್ತಾ ಇದ್ದೀರಿ, ಅದು ಸರಿ, ಕ್ರಮ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವಿಪಕ್ಷಗಳು ಭಾಳ ಆಗ್ರಹ ಮಾಡಿದ್ವು. ಈಗ ವಿಪಕ್ಷಗಳ ಒತ್ತಡಕ್ಕೆ ಮಣಿದಿದೆಯಾ ಸರ್ಕಾರ? ವಿಪಕ್ಷಗಳ ಒತ್ತಡಕ್ಕೆ ಅಲ್ಲ, ಈ ರಾಜ್ಯದ ಜನರ ಭಾವನೆಗೆ ಸರಿಯಾಗಿ ಮುಖ್ಯಮಂತ್ರಿಗಳು ಸ್ಪಂದನೆಯನ್ನು ಮಾಡಿದ್ದಾರೆ. ಇವತ್ತು ವಿಪಕ್ಷದವರಿಗೆ ಅದರ ಲಾಭವನ್ನು ಪಡೆಯುವಂಥ ಆಸೆ ಇದೆ, ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ನಿಜಾಂಶ ಏನಂದರೆ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳದ ಬಗ್ಗೆ ಕೂಡ ಭಾಳ ದೊಡ್ಡ ಅಭಿಮಾನ ಇದೆ. ಇವತ್ತು ತಿಮರೋಡಿ ಬಂಧನ ಆಗುವಾಗ ನೀವು ನೋಡಿರ್ಬೋದು, ಜೈ ಭಾರತ್ ಮಾತಾಕಿ, BJP ಜೈ ಅಂತೆಲ್ಲ ಹೇಳ್ತಾಯಿದ್ರು. ಬೇರೆ ಬೇರೆ ರೀತಿಯಲ್ಲಿ BJPಯವರು ಅದನ್ನು ದುರುಪಯೋಗಪಡಿಸುವಂಥ ಕೆಲಸ ಮಾಡ್ತಾರೆ. ಅವರು ಏನೇ ಮಾಡಲಿ ಸತ್ಯ ಹೊರಬರ್ತದೆ. ತಿಮರೋಡಿ ಅವರ ಬಂಧನ ಯಾಕೆ ಆಗಬೇಕು ಅಂತ ತಾವು ಬಯಸಿದ್ರಿ ಒಂದು, ಇನ್ನೊಂದು ಗಿರೀಶ್ ಮಟ್ಟಣ್ಣವರನ್ನು ಕೂಡ ಯಾಕೆ ಬಂಧಿಸಬೇಕು ಅಂತ ತಮಗನಿಸ್ತಾ ಇದೆ? ಹೌದು, ಈಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರೇ ಅಲ್ಲ. ಅವರು ನಾನು ಶಾಸಕನಾಗಿ ವಿಧಾನಸಭೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಇದೇ ವಿಧಾನಸೌಧಕ್ಕೆ ಬಾಂಬ್ ಇಡುವಂಥ ಕೆಲಸ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವನು ಬಂಧಿಸುವಂಥ ಕೆಲಸ ಆಗಿ ಅವನನ್ನು ಜೈಲಿಗೆ ಕಳಿಸುವಂಥ ಕೆಲಸ ಕೂಡ ಆಗಿದೆ. ಅಂತಹ ಒಂದು ಕೆಟ್ಟ ವ್ಯಕ್ತಿಯನ್ನು ಅವನು ಆ ಬಾಂಬ್ ಬ್ಲಾಸ್ಟ್ ಆಗ್ತಾಯಿದ್ರೆ ಇವತ್ತು ಒಂದು 10-20 ಜನರಿಗೆ ತೊಂದರೆ ಆಗ್ತಾಯಿತ್ತು. ಇವತ್ತು ಅಂಥ ಕೆಟ್ಟ ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡು ನಮ್ಮ ಈ ವೀರೇಂದ್ರ ಹೆಗ್ಗಡೆಯವರನ್ನು ತೇಜೋವಧೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಇನ್ನೊಬ್ಬ ಯೂಟ್ಯೂಬರ್, ಅವನ ಮೇಲೂ ಕೂಡ FIR ಆಗಿದೆ. ಈಗ ಅವನು ಅರೆಸ್ಟ್ ಮಾಡೋಕೆ ಹೋದಾಗ ಎಸ್ಕೇಪ್ ಆಗಿದ್ದಾನೆ. ಆತನ ಮೇಲೂ ಕೂಡ ಭಾಳ ಇಂಥದ್ದೇ ಆರೋಪ ಇದೆ. ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಒಬ್ಬೊಬ್ಬರನ್ನೇ ಎತ್ತಿಕೊಂಡು ಹೋಗುವಂಥ ಕೆಲಸ ಸರ್ಕಾರ, ನಮ್ಮ ಗೃಹ ಇಲಾಖೆ ಮಾಡ್ತದೆ. ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕವನ್ನು ತೊಳೆಯೋ ಕೆಲಸ ಮಾಡುತ್ತೆ ಸರ್, ಖಂಡಿತ ಮಾಡ್ತದೆ. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ಅಭಯ್ ಚಂದ್ರ ಜೈನ್ ಅವ್ರ ಮಾತು. ಕ್ಯಾಮ್ರಾಮನ್ ರುದ್ರೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.